ಕೆಲವು ಡ್ರೈವರ್ಗಳು ಮಾತಾಡ್ತಿದ್ರು, ನನಗೂ ಅದು ನಿಜ ಅನಿಸ್ತಿದೆ. ಈ ಟೌನರ್ನಿಂದ ಏನು ಪ್ರಯೋಜನ ಇಲ್ಲ. ಯಾಕ್ ಮಹೇಶ್, ಏನಾಯ್ತು? 6 ತಿಂಗಳಿಂದ ಒಂದೇ ಒಂದ್ ಲೀಡ್ ಬಂದಿಲ್ಲ ಅಣ್ಣ. ಓ, ಬರೀ ನಿಮ್ಮ ಸ್ವಂತ ಬಿಸ್ನೆಸ್ ಕಟ್ಟಿ ಅಂತಾರೆ. ನಾನ್ ಯಾಕೆ ಕಟ್ಬೇಕು? ಅಗ್ರಿಗೇಟರ್ ಆಪ್ ಹಾಕಿದ್ರೆ ಕಡಿಮೆ ದುಡ್ಡಾದ್ರೂ ದಿನಕ್ಕೆ 2,000 ರೂಪಾಯಿ ಆದಾಯನಾದ್ರೂ ಬರುತ್ತೆ. ಸರಿ, ನನಗ್ ದಿನಾ EMI, ಮನೆ ಬಾಡಿಗೆ, ಮಕ್ಕಳು ಸ್ಕೂಲ್ ಫೀಸು ಇಷ್ಟೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡು ಸುಮ್ನೆ ಲೀಡ್ ಇಲ್ದೆ ಖಾಲಿ ಕೂರಕ್ಕಾಗತ್ತಾ? ಮಹೇಶ್, ನಿನ್ ಸಮಸ್ಯೆ 100ಕ್ಕೆ 100 ನಿಜ. ಹೌದು, ನಿನ್ ಜಾಗದಲ್ಲಿ ಯಾರಿದ್ರೂ ಹೀಗೆ ಯೋಚಿಸ್ತಾರೆ. ಆದ್ರೆ ನೀನು ಒಂದು ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿದ್ಯಾ. ತಪ್ಪ? ನಾನೇನ್ ತಪ್ಪು ಹೇಳ್ದೆ? ನೀನು ಟೌನರ್ ಅನ್ನು ಒಂದು ಅಗ್ರಿಗೇಟರ್ ಅಂತ ಅಂದ್ಕೊಂಡಿದ್ಯಾ. ಅದು ತಪ್ಪು. ಅಂದ್ರೆ? ಇದನ್ನ ಹೀಗೆ ಅರ್ಥ ಮಾಡ್ಕೋ. ಅಗ್ರಿಗೇಟರ್ ಕಂಪನಿ ಅಂದ್ರೆ ಒಂದು ದೊಡ್ಡ ಕಟ್ಟಡ ಕಟ್ಟೋ ಸೈಟ್. ಓಕೆ, ನೀನಲ್ಲಿ ದಿನಗೂಲಿ ಕೆಲಸಗಾರ. ಸರಿ. ಕಾಂಟ್ರಾಕ್ಟರ್ ನಿನ್ಗೆ ಕೆಲಸ ಕೊಡ್ತಾನೆ, ದಿನದ ಕೊನೆಗೆ ಕಾಂಟ್ರಾಕ್ಟರ್ ನಿನ್ಗೆ ಸಂಬಳ ಕೊಡ್ತಾನೆ. ಹ್ಮ್. ಆದ್ರೆ ಅವನು ತನ್ನ ಪಾಲು ಅಂತ ದೊಡ್ಡ ಮೊತ್ತವನ್ನು ಇಟ್ಕೊಳ್ತಾನೆ. ಆ ಕಟ್ಟಡ ಯಾವತ್ತೂ ನಿಂದಾಗಲ್ಲ. ಹೌದು. ನೀನು ಪ್ರತಿದಿನ ಕೆಲಸಕ್ಕೆ ಅವನನ್ನೇ ಅವಲಂಬಿಸಬೇಕು. ಹೌದು, ನಿಜ. ಆದ್ರೆ ಟೌನರ್ ಅನ್ನೋದು ನಿನ್ನ ಸ್ವಂತ ಮನೆ ಕಟ್ಕೊಳ್ಳಲು ಬೇಕಾದ ಉಪಕರಣಗಳು. ಉಪಕರಣಗಳ ಅಂದ್ರೆ ಇಟ್ಟಿಗೆ, ಸಿಮೆಂಟು, ಪ್ಲಾನ್ ಎಲ್ಲವೂ. ಆದ್ರೆ ಮನೆ ಕಟ್ಟೋಕೆ ಸಮಯ ಬೇಕಲ್ಲ ಅಣ್ಣ. ಹೌದು. ನಾನ್ ಈ ಊಟ ಮಾಡ್ಬೇಕು, ಇಟ್ಟಿಗೆ ಸಿಮೆಂಟ್ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ಕಾಗುತ್ತಾ? ಖಂಡಿತ ಇಲ್ಲ. ಮತ್ತೆ ಅದಕ್ಕೆ ಇರೋದು ಸ್ಟ್ರಾಟಜಿ. ನೀನು ದಿನಗೂಲಿ ಕೆಲಸ ಬಿಡಬಾರ್ದು, ಆದ್ರೆ ನಿನ್ನ ಮನಸ್ಥಿತಿ ಬದಲಾಗ್ಬೇಕು. ಹೇಗೆ? ನೀನು ಅಗ್ರಿಗೇಟರ್ ನಿಂದ ಟ್ರಿಪ್ ತೆಗೆದುಕೊಳ್ಳೋದು ದಿನಗೂಲಿಗಾಗಿ. ಸರಿ. ಆದ್ರೆ ಆ ಟ್ರಿಪ್ ನಲ್ಲಿ ಸಿಕ್ಕಿದ ರೈಡರ್ಗೆ ನಿನ್ನ ಉತ್ತಮ ಸೇವೆ ಕೊಟ್ಟು ಸರ್ಕಾರಿ ದರದ ಬಗ್ಗೆ ಸರಿಯಾಗಿ ತಿಳಿಸಿ ನಿನ್ನ ಸ್ವಂತ ಗ್ರಾಹಕನಾಗಿ ಪರಿವರ್ತಿಸೋದು ಇದೆಯಲ್ಲ, ಅದು ನಿನ್ನ ಸ್ವಂತ ಮನೆಗೆ ಒಂದು ಇಟ್ಟಿಗೆ ಇಟ್ಟ ಹಾಗೆ. ಅಂದ್ರೆ ಅಗ್ರಿಗೇಟರ್ ಆಪ್ ಅನ್ನು ಗ್ರಾಹಕರನ್ನು ಹುಡುಕಲು ಮಾತ್ರ ಬಳಸಬೇಕು. ನಿಖರವಾಗಿ. ಟೌನರ್ ನಿನಗೆ ಲೀಡ್ ಕೊಡೋದಿಲ್ಲ, ಓ, ನೀನೇ ಲೀಡ್ ತರಬೇಕು. ಟೌನರ್ ಆ ಲೀಡ್ ಅನ್ನು ನಿನ್ನ ಸ್ವಂತ ಆಸ್ತಿಯಾಗಿ ಪರಿವರ್ತಿಸಲು ಬಿಸಿನೆಸ್ ಮ್ಯಾನೇಜ್ಮೆಂಟ್ ಟೂಲ್. ಆದ್ರೆ ರೈಡರ್ ಜೊತೆ ಜಗಳ, ವಾದ ಇದೆಲ್ಲ ಯಾಕ್ ಬೇಕು? ಮಹೇಶ್, ಅದು ಜಗಳ ಅಲ್ಲ, ಅದು ವ್ಯಾಪಾರ. ವ್ಯಾಪಾರನ? ಆ ಒಂದು ಮಾತುಕತೆ ಇದೆಯಲ್ಲ, ಅದನ್ನ ತಪ್ಪಿಸಿಕೊಳ್ಳಲು ನೀನು ಅಗ್ರಿಗೇಟರ್ಗೆ ಪ್ರತಿದಿನ 600 ರಿಂದ 800 ರೂಪಾಯಿ ಕಪ್ಪ ಕಟ್ತಿದ್ಯಾ. ಏನು? ಯೋಚ್ಸು, ನಿನ್ನ ಪರವಾಗಿ ಗ್ರಾಹಕರ ಜೊತೆ ಮಾತಾಡಿದಕ್ಕೆ ಒಬ್ಬನಿಗೆ ಅಷ್ಟು ದುಡ್ಡು ಕೊಡ್ತೀಯಾ? ಇಲ್ಲ, ಖಂಡಿತ ಕಾಣಿಲ್ಲ. ಈಗ ಅರ್ಥವಾಯ್ತು. ನಾನು ಟೌನರ್ನಿಂದ ಲೀಡ್ಗಾಗಿ ಕಾಯೋದಲ್ಲ, ನಾನೇ ಲೀಡ್ ತಂದು ಅದನ್ನ ನನ್ನ ಬಿಸ್ನೆಸ್ ಆಗಿ ಪರಿವರ್ತಿಸಲು ಟೌನರ್ ಅನ್ನ ಬಳಸಬೇಕು. ಅದೇ, ಒಬ್ಬ ದಿನಗೂಲಿ ಕೆಲಸಗಾರನಾಗಿ ಉಳಿಬೇಕು ಅಥವಾ ನಿಧಾನವಾಗಿ ನಿನ್ನ ಸ್ವಂತ ಮನೆಯ ಯಜಮಾನನಾಗಬೇಕು ಅನ್ನೋದು ನಿನ್ನ ಇವತ್ತಿನ ಸಣ್ಣ ಸಣ್ಣ ಪ್ರಯತ್ನಗಳ ಮೇಲೆ ನಿಂತಿದೆ.